ವೀರಪ್ಪ ಮೊಯ್ಲಿ ಅವರು ಪಕ್ಷದಲ್ಲಿ 50 ವರ್ಷದಿಂದ ಇರುವಂತವರು. 50 ವರ್ಷದಿಂದ ಪಕ್ಷದಲ್ಲಿ ಇದ್ದಾರೆ. ಅವರ ಹೇಳಿಕೆ ವಿವಾದ ಮಾಡೋದಿಲ್ಲ. ಇನ್ನು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ವಿಧಾನಸೌಧದ ಬಳಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿ ಅವರು 50 ವರ್ಷದಿಂದ ನಮ್ಮ ಪಕ್ಷದಲ್ಲಿ ಇರೋರು. ಹೈಕಮಾಂಡ್ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅಂತಿಮ. ಮೊಯ್ಲಿ ಅವರು ಹೇಳಿದ್ರು ಕೂಡ ಬೇರೆಯವರು ಹೇಳಿದ್ರು ಅವರ ವೈಯಕ್ತಿಕ ಅಭಿಪ್ರಾಯ. ಆದರೆ ಪಕ್ಷದ ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ. ಬೇರೆಯವರು ಆಗೋದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು. ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ. ಅವರೇ ಮತ್ತು ಇನ್ನೊಬ್ರು ಯಾರೋ ಶಾಸಕರು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ನಾವು ಭಾಳಷ್ಟು ಜನ ಸಿದ್ದರಾಮಯ್ಯನವರು 5 ವರ್ಷ ಅಂತಲ್ಲ, ಪೂರ್ಣಾವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿರಬೇಕು ಅಂತಕ್ಕಂಥ ಬಯಕೆ ಭಾಳ ಜನರಲ್ಲಿ ಇರಬಹುದು. ಏನೇ ಬಯಕೆ ಇದ್ರೂ ಕೂಡ ಅದೆಲ್ಲ ಈಡೇರಬೇಕು ಅಂದರೆ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ನಾನು ಆ ವಿಚಾರದಲ್ಲಿ ಡೌಟ್ ಇದೆ ಅಂತಲೂ ಹೇಳಲಿಕ್ಕಾಗೋದು, ಬದಲಾವಣೆ ಆಗ್ತಾರೆ ಅಂತಲೂ ಹೇಳೋಕ್ಕಾಗೋದಿಲ್ಲ, ಬದಲಾವಣೆ ಆಗೋದಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಹೈಕಮಾಂಡ್ ಬಯಸೋದು ಏನು ಬೇಕಾದ್ರೂ ಆಗ್ಬೋದು. ಭಿನ್ನ ಅಂದರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟೇ. ಬಟ್ ತೀರ್ಮಾನದಲ್ಲಿ ಯಾವತ್ತೂ ಕೂಡ ಏನು ಬದಲಾವಣೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ವೀರಪ್ಪ